ಹಲೋ ನಮಸ್ತೆ. ಸೊ ನಾವು ಹೋಗ್ತಾ ಇದ್ವಿ ಇವತ್ತೊಂದು ಸ್ಪೆಷಲ್ ಐತಿಹಾಸಿಕ ಒಂದು ಸ್ಥಳಕ್ಕೆ. ನಾವು ಇವಾಗ ಮಾರ್ನಿಂಗು ಬಸ್ ಸ್ಟ್ಯಾಂಡಿಂದ ಇವಾಗ ಬಸ್ಸಲ್ಲಿ ಹೋಗ್ತೀವಿ. ಸೊ ನೆಕ್ಸ್ಟ್ ಏನಂತ ಹೇಳ್ತೀನಿ. ನಾವಿವತ್ತು ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು. ಸೊ ನೆಕ್ಸ್ಟು ಮುಂದೆ ಹೋದ್ಮೇಲೆ ಆಮೇಲೆ ಹೇಳ್ತೀನಿ. ಓಕೆ. ನಾವು ಹೋಗಿದ್ದು ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಾದಂತಹ ಶಿಕಾರಿಪುರದ ಭ್ರಾಂತೇಶ, ಹಾಗೆಯೇ ಕದರಮಂಡಲಗಿಯ ಕಾಂತೇಶ, ಸಾತೇನಹಳ್ಳಿಯ ಶಾಂತೇಶ ಅಂತ ಅಂದ್ಬಿಟ್ಟು ಇದು ಮೂರು ಸಹ ಆಂಜನೇಯಗಳೇ. ಸೊ ಆಂಜನೇಯನ ದರ್ಶನದಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದರೆ, ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅರ್ಜೆಂಟಾಗಿ ಶನಿವಾರ ಹೋಗಿದ್ದು. ಇನ್ನೆರಡು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತೀವಿ. ದೇವಸ್ಥಾನ ನೋಡ್ಕೊಂಡ್ಬಿಡಿ. ಈ ಮೂರು ಆಂಜನೇಯದ ವಿಶೇಷತೆ ಏನು ಅಂತ ಹೇಳಿದರೆ, ಬೆಳಗ್ಗೆ ಸೂರ್ಯ ಉದಯ ಆದ ತಕ್ಷಣದಿಂದ ಸೂರ್ಯಾಸ್ತದ ಒಳಗಡೆನೆ ಮೂರು ಆಂಜನೇಯರ ದರ್ಶನವನ್ನು ಮಾಡ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು, ಈ ಒಂದು ಶಿಕಾರಿಪುರದ ಆಂಜನೇಯನಲ್ಲಿ ಮೂಗಿನಲ್ಲಿ ಸಾಲಿಗ್ರಾಮ ಇದೆ. ಹಾಗೆಯೇ ಕದರಮಂಡಲಗಿ ಆಂಜನೇಯನಲ್ಲಿ ಕಣ್ಣುಗಳಲ್ಲಿ ಸಾಲಿಗ್ರಾಮ ಇದೆ. ಹಾಗೆಯೇ ಸಾತೇನಹಳ್ಳಿಯ ಆಂಜನೇಯನಲ್ಲಿ ಹಣೆಯ ಭಾಗದಲ್ಲಿ ಒಂದು ಸಾಲಿಗ್ರಾಮ ಇದೆ. ಅದಕ್ಕೋಸ್ಕರ ಮೂರೂ ಆಂಜನೇಯನನ್ನು ಒಂದೇ ದಿನ ನಾವು ನೋಡಿದ್ದೇ ಆದಲ್ಲಿ ಕಾಶಿ ಯಾತ್ರೆ ಫಲ ಸಿದ್ಧಿಸುತ್ತೆ ಅಂತ ಹಿಂದಿನಿಂದ ಹೇಳ್ತಾರಂತೆ. ಸೊ ನಮಗೆ ಆ ಭಾಗ್ಯ ದೊರಕಿದ್ದು ಒಂದು ಪೂರ್ವಜನ್ಮದ ಪುಣ್ಯನೇ ಅಂತ ಅನ್ಬೋದು. ತುಂಬ ನಾವು ಕಷ್ಟಪಟ್ಟು ಹೋಗಿ ಬಂದಿದ್ದೀವಿ. ಸೊ ನೆಕ್ಸ್ಟು ನೀವು ಶ್ರಾವಣ ಮಾಸದಲ್ಲೂ ಸಹ ಈ ಪ್ರೊಸೀಜರ್ ನಡೆಯುತ್ತೆ. ಶನಿವಾರ ಅಂತಲೇ ಅಲ್ಲ, ಶ್ರಾವಣದ 1 ತಿಂಗಳು ಸಹ ಈ ಥರ ನಿರಂತರವಾಗಿ ನಡೀತಾನೆ ಇರುತ್ತೆ. ಇಲ್ಲ ಅಂತಂದರೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಸಹ ಹೋಗಿ ಬರ್ಬೋದು. ಪಾಂಡವರ ಮೊಮ್ಮಗನಾದ ಜನಿಮೇಂದ್ರರಾಯರು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಗೊತ್ತಿದೆ. ಅವನು ಮಾಡೋದನ್ನ ಮಾಡು ಈ ಕಡೆ. ಮತ್ತು ಏನಪ್ಪ ಅಂದರೆ ಹೀಗೆ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಅದೇ ರೀತಿ ನಾವು ಊರಿನ ಇದ್ರ ಕದ್ರಮಂಡಿಗೆ ದೇವಸ್ಥಾನದ್ದು ಊಟದ ಹಾಲು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಹಾಗೆಯೇ ಜನರು ಲೈನ್ ಬರೋಕ್ಕೆ ಲೈನ್ ವ್ಯವಸ್ಥೆ ಇದೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಕದ್ರಮಂಡಿಗೆನಲ್ಲಿ ಫುಲ್ ಸೌದೆನಲ್ಲೇ ಅಡುಗೆ ಊಟ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ದೊಡ್ಡ ದೊಡ್ಡ ಪಾತ್ರೆಗಳು. ಸಾವಿರಾರು ಜನ ಬಂದು ಕಟ್ಟಿಗೆ ಒಲೆಯಲ್ಲೇ
ನಾವಿವಾಗ ಫೈನಲಿ ಸಾತೇನಹಳ್ಳಿಗೆ ಬಂದಿದ್ದೀವಿ. ಸಾತೇನಹಳ್ಳಿಗೆ ಬಂದಾಗ ನಮಗಿನ್ನೂ 5:30 ಆಗಿದೆ. ಸೊ ನೋಡಿ, ಇನ್ನೂ ಟೈಮ್ ಇದೆ ಬೇಜಾನು. ಆದರೂ ಕ್ರೌಡ್ ಇಷ್ಟೊಂದಿದೆ. ಆದಷ್ಟು ಟ್ರೈ ಮಾಡ್ತೀವಿ ದರ್ಶನಕ್ಕೆ. ತುಂಬ ಕ್ರೌಡ್ ಇದೆ. ಇದು ಸಾತೇನಹಳ್ಳಿ ಶಾಂತೇಶ. ಹತ್ತಿರವೇ ಇದ್ದು ಕಾರ್ಯಕ್ರಮ ಮಾಡ್ತಾರೆ ಗೊತ್ತಾಗಂಗಿಲ್ಲ. ಅದರಿಂದ ನಿಮ್ಮ ಕೊರೋನಾ ಹಾಕಿರ್ತಕ್ಕಂಥ ಶಾಂತೇಶ 6 ಗಂಟೆ 15 ನಿಮಿಷ. ಸ್ಕ್ಯಾನರ್ ಎಲ್ಲ ಬಿಡಿ ಬಿಡಿ. ಅಲ್ಲ, ಇಲ್ಲಿ ಸೈಲೆಂಟ್ ಇದ್ರೆ ಕಷ್ಟ, ಎತ್ಕೊಂಡು ಹೋಗ್ಬಿಡ್ತಾರೆ. ಯಪ್ಪ, ಇದು ಸೈಲೆಂಟ್ ಇದ್ರೆ ಹಿಡ್ಕೊ. ದುಡ್ಡು ಕೊಡು. ಹಾಕೊಳ್ಳಮ್ಮ. ನೀವು ಹಿಂಗೆ ಮಾಡ್ಕೊಬಾರ್ದು. ಇದ್ರ ಮೇಲೆ ಒಂದು ಟಾರ್ಪಲ್ ಹಾಕೋಬೇಕು, ಆಯ್ತಾ? ಇದ್ರದ್ದು ಆಮೇಲೆ ನೀಟಾಗಿ ಬಿದ್ರೂ ಪಟ್ 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 ತಗೋಬೋದು. ಮತ್ತೆ ಜನ ಭಾಳ ಆಗ್ಬಿಡ್ತಾರೆ. ಅದೇ ಇದೊಂದು ಟೈಮ್ ಅಲ್ವಾ, ಹಂಗಾಗಿ ಇದ್ರ ಮೇಲೆ ಹಾಣಿ ಹಾಕಿ ಅದು ಈ ಒಂದು ಐತಿಹಾಸಿಕ ಸ್ಥಳದ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.